ವೀಕ್ಷಕರೇ, ಬಾಂಗ್ಲಾದೇಶದ ಪ್ರಕ್ಷುಬ್ಧ ರಾಜಕೀಯದಲ್ಲಿ ಮೂಗು ತೂರಿಸಲು ಯತ್ನಿಸುವ ಮೂಲಕ ಭಾರತಕ್ಕೆ ಇರಿಸುಮುರುಸು ಮಾಡ್ತಾ ಇರುವ ಚೀನಾಕ್ಕೆ ಟಕ್ಕರ್ ಕೊಡಲು ಪ್ರಧಾನಿ ನರೇಂದ್ರ ಮೋದಿಯವರು ಸದ್ದಿಲ್ಲದೆ ಮಹತ್ವದ ರಾಜತಾಂತ್ರಿಕ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮೋದಿಯವರು ಸಿಂಗಾಪುರಕ್ಕೆ ಭೇಟಿ ನೀಡುವ ಮಾರ್ಗ ಮಧ್ಯೆಯೇ ಆಗ್ನೇಯ ಏಷ್ಯಾದ ಪುಟ್ಟ ರಾಷ್ಟ್ರ ಬ್ರುನೈಗೆ 2 ದಿನಗಳ ಐತಿಹಾಸಿಕ ಭೇಟಿ ನೀಡಿದ್ದಾರೆ. ಬ್ರುನೈಗೆ ಭಾರತದ ಪ್ರಧಾನಿಯೊಬ್ಬರು ನೀಡ್ತಿರುವ ಮೊದಲ ದ್ವಿಪಕ್ಷೀಯ ಪ್ರವಾಸ ಇದಾಗಿದೆ. ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಪ್ರಮುಖ ರಾಜಕೀಯ ಪಕ್ಷವಾಗಿರುವ ಜಮಾತೆ ಇಸ್ಲಾಮಿಯ ನಾಯಕರನ್ನ ಚೀನಾದ ರಾಯಭಾರಿ ಭೇಟಿಯಾಗಿ ಪ್ರಶಂಸಿಸಿರುವ ಹೊತ್ತಿನಲ್ಲಿಯೇ ಇತ್ತ ಮೋದಿಯವರು ಚೀನಾದ ಬೆದರಿಕೆಯನ್ನು ಎದುರಿಸುತ್ತಿರುವ ಮುಸ್ಲಿಂ ರಾಷ್ಟ್ರ ಬ್ರುನೈಗೆ ನೀಡಿರುವ ಭೇಟಿ ತೀವ್ರವಾದ ಕುತೂಹಲ ಮೂಡಿಸಿದೆ. ಗಾತ್ರದಲ್ಲಿ ಸಿಕ್ಕಿಂ ತ್ರಿಪುರಾಕ್ಕಿಂತ ಸಣ್ಣ ದೇಶ ಇದು. ಬ್ರುನೈನ ಜನಸಂಖ್ಯೆ ಕೇವಲ 4 ಲಕ್ಷ ಆಗಿದೆ. ಬಹುತೇಕ ಮಂದಿ ಅಲ್ಲಿ ಮುಸ್ಲಿಮರಾಗಿದ್ದಾರೆ. ಒಬ್ಬ ಆಗರ್ಭ ಶ್ರೀಮಂತ ಸುಲ್ತಾನನೇ ಇಲ್ಲಿನ ಸರ್ವಾಧಿಕಾರಿ. ಆತನ ಸಂಗ್ರಹದಲ್ಲಿ 7,000ಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳಿದೆ. ಅದರಲ್ಲಿ 24 ಕ್ಯಾರೆಟ್ ಚಿನ್ನದ ಲೇಪನವಿರೋ ಕಾರು ಕೂಡ ಇದೆ. ಇಂಥ ಸುಲ್ತಾನ ಆಳ್ವಿಕೆಯಲ್ಲಿರುವ ಬ್ರುನೈಗೆ ಪ್ರಧಾನಿ ನರೇಂದ್ರ ಮೋದಿಯವರೇ ಖುದ್ದಾಗಿ ಭೇಟಿ ನೀಡುತ್ತಿರುವುದು ಯಾಕೆ? ಬಾಂಗ್ಲಾದೇಶ ಸೇರಿದಂತೆ ಭಾರತದ ನೆರೆ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರಲು ಯತ್ನಿಸಿರುವ ಚೀನಾಗೆ ಎದುರೀಟು ನೀಡುವ ರಾಜತಾಂತ್ರಿಕ ಕಾರ್ಯತಂತ್ರವೊಂದರ ಭಾಗವಾಗಿ ಮೋದಿಯವರು ಬ್ರುನೈಗೆ ಭೇಟಿ ನೀಡ್ತಾ ಇದ್ದಾರೆಯೇ ಎಂಬಂಥ ಕುತೂಹಲ ಈಗ ಉಂಟಾಗಿದೆ. ಜೊತೆಗೆ ಬ್ರುನೈನ ಶ್ರೀಮಂತ ಸುಲ್ತಾನನ ವೈಭವೋಪೇತ ಲೈಫ್ ಸ್ಟೈಲ್ ಕೂಡ ಜಗತ್ತಿನ ಗಮನ ಸೆಳೆದಿದೆ. ಪೆಸಿಫಿಕ್ ಏಷ್ಯಾದ ಮಧ್ಯೆ ಇರುವ ಬ್ರುನೈ ಭೌಗೋಳಿಕವಾಗಿಯೂ ಆಯಕಟ್ಟಿನ ಸ್ಥಳದಲ್ಲಿದೆ. 2 ದೇಶಗಳ ನಡುವೆ ದ್ವಿಪಕ್ಷೀಯ ಬಾಂಧವ್ಯಕ್ಕೆ ಈಗ 40 ವರ್ಷ ಭರ್ತಿ ಆಗ್ತಾ ಇದೆ. 2000ರಲ್ಲಿ ಭಾರತ ಬ್ರುನೈಲಿ ಕಮಾಂಡ್ ಸ್ಟೇಷನ್ ಅನ್ನು ಸ್ಥಾಪನೆ ಮಾಡಿತ್ತು. ತೈಲ ಮತ್ತು ನೈಸರ್ಗಿಕ ಅನಿಲಕ್ಕೆ ಹೆಸರಾಗಿರುವ ಬ್ರುನೈ ಇದೇ ಕಾರಣದಿಂದ ಜಗತ್ತಿನ ಶ್ರೀಮಂತ ಸಣ್ಣ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಮುಖ್ಯವಾಗಿ ಇಲ್ಲಿನ ಸರ್ವಾಧಿಕಾರಿ ಸುಲ್ತಾನ ಹಾಜಿ ಹಸನ್ ಅಲ್ ಬೋಲ್ಕಿಯಾ ಅವರ ಐಷಾರಾಮಿ ಜೀವನ ಶೈಲಿ ಜಗತ್ತಿನ ಗಮನವನ್ನು ಸೆಳೀತಾ ಇದೆ. ರಕ್ಷಣೆ, ವ್ಯಾಪಾರ, ಬಾಹ್ಯಾಕಾಶ, ಆರೋಗ್ಯ ವಲಯದಲ್ಲಿ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಒಪ್ಪಂದ ನಡೆಯಲಿದೆ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ. ಹಾಗಾದರೆ ಯಾರೀತ ಸುಲ್ತಾನ್ ಹಾಜಿ ಹಸನ್ ಬೋಲ್ಕಿಯಾ? ಬ್ರುನೈ ದೇಶದ ಸುಲ್ತಾನ್ ಆಗಿರುವ ಹಾಜಿ ಹಸನ್ ಅಲ್ ಬೋಲ್ಕಿಯಾ 1968ರಲ್ಲಿ ಸರ್ವಾಧಿಕಾರಿ ಪಟ್ಟವನ್ನು ಏರ್ತಾರೆ. ಬ್ರಿಟನ್ನ 2ನೇ ರಾಣಿ ಎಲಿಜಬೆತ್ ಬಳಿಕ ಸುದೀರ್ಘ ಅವಧಿಯ ಸರ್ವಾಧಿಕಾರಿ ಆಳ್ವಿಕೆ ಇವರ ಮನೆತನದ್ದಾಗಿದೆ. ಹಾಜಿ ಹಸನ್ ಅಲ್ ಬೋಲ್ಕಿಯಾಗೆ 5 ಪುತ್ರರು ಮತ್ತು 7 ಮಂದಿ ಪುತ್ರಿಯರು ಇದ್ದಾರೆ. ಹಾಜಿಯವರ ಮನೆತನದ ಸುಲ್ತಾನರ ಆಳ್ವಿಕೆಗೆ 600 ವರ್ಷಗಳ ಇತಿಹಾಸ ಇದೆ. ಸುಲ್ತಾನ್ ಹಾಜಿ ಹಸನ್ ಅಲ್ ಬೋಲ್ಕಿಯವರ ಅದ್ದೂರಿ ಲೈಫ್ ಸ್ಟೈಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸುಲ್ತಾನ್ ಹಾಜಿ ಹಸನ್ ಬೋಲ್ಕಿಯವರ ನಿವ್ವಳ ಸಂಪತ್ತು ಎಷ್ಟು ಇದೆ ಅಂತ ಅಂದರೆ $30 ಶತಕೋಟಿ, ಅಂದರೆ ರೂಪಾಯಿ ಲೆಕ್ಕದಲ್ಲಿ 2,49,000 ಕೋಟಿ ರೂಪಾಯಿ ಆಗುತ್ತೆ. ಒಟ್ಟು 7,000ಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳ ಪೈಕಿ 600 ರೋಲ್ಸ್ ರಾಯ್ ಕಾರುಗಳು ಇವೆ. ರೋಲ್ಸ್ ರಾಯ್ ಕಾರುಗಳು ಎಷ್ಟು ದುಬಾರಿ ಅಂತಂದರೆ ಇದರ ದರ ಆರಂಭ ಆಗುವುದೇ 7.5 ಕೋಟಿ ರೂಪಾಯಿಗಳಿಂದ. 7,000 ಕಾರುಗಳ ಮಾಲೀಕನಾಗಿರುವುದಕ್ಕಾಗಿ ಗಿನ್ನೆಸ್ ದಾಖಲೆಯು ಇವರ ಹೆಸರಿನಲ್ಲಿದೆ. ಬೆಂಟ್ಲಿ ಡೊಮಿನೇಟರ್ SUV, ಪೋರ್ಷೆ 911, 24 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ರಾಲ್ಸ್ ರಾಯ್ ಸಿಲ್ವರ್ ಸ್ಪೂರ್ 2 ಕಾರು ಇವರ ಸಂಗ್ರಹದಲ್ಲಿದೆ. ಮಾತ್ರ ಅಲ್ಲದೆ 1979ರಿಂದ ಖಾಸಗಿ VIP ವಿಮಾನಗಳನ್ನು ಕೂಡ ಇವರು ಬಳಸ್ತಾ ಇದ್ದಾರೆ. ಇದರಲ್ಲಿ ಬೋಯಿಂಗಿನ 3 ವಿಮಾನಗಳು ಕೂಡ ಇದೆ. ಸುಲ್ತಾನರ ಚಿನ್ನದ ಮಹಲಿನ ಬಗ್ಗೆ ಹೇಳಲೇಬೇಕು. ಸುಲ್ತಾನರ ಮನೆ ಇಸ್ತಾನ್-ನೂರುಲ್ ಇಮಾನ್ ಅರಮನೆಯನ್ನ 1984ರಲ್ಲಿ ದೇಶ ಸ್ವಾತಂತ್ರ್ಯದ ಸ್ಮರಣಾರ್ಥವಾಗಿ ನಿರ್ಮಿಸಲಾಗುತ್ತೆ. ಇದು 2 ಮಿಲಿಯನ್ ಚದರ ಅಡಿ ಜಾಗವನ್ನು ಹೊಂದಿದೆ. ವಿಶ್ವದ ಅತಿದೊಡ್ಡ ಅರಮನೆಯಾಗಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಕೂಡ ಇದು ಸೇರಿದೆ. ಈ ಅರಮನೆಯ ಗುಮ್ಮಟವನ್ನ 22 ಕ್ಯಾರೆಟ್ ಚಿನ್ನದಿಂದ ಅಲಂಕರಿಸಲಾಗಿದೆ. ಈ ಅರಮನೆಯ ಮೌಲ್ಯ 2,500 ಕೋಟಿ ರೂಪಾಯಿಗಿಂತ ಜಾಸ್ತಿ ಅಂತ ಅಂದಾಜು ಮಾಡಲಾಗಿದೆ. ಈ ಅರಮನೆಯಲ್ಲಿ 5 ಈಜುಕೊಳ, 257 ಸ್ನಾನಗೃಹ ಮತ್ತು 1,700ಕ್ಕೂ ಹೆಚ್ಚು ಕೊಠಡಿಗಳು ಇದೆ. 110 ಗ್ಯಾರೇಜ್ಗಳ ಜೊತೆಗೆ ಹವಾನಿಯಂತ್ರಣದೊಂದಿಗೆ 200 ಕುದುರೆ ಕೊಟ್ಟಿಗೆಗಳು ಕೂಡ ಇದೆ. ಸುಲ್ತಾನ್ ತನ್ನ ಸ್ವಂತ ಬಳಕೆಗಾಗಿ ಬೋಯಿಂಗ್ 742ರಲ್ಲಿ ಸುಮಾರು 3,000 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಅರಮನೆಯಲ್ಲಿ $120 ಮಿಲಿಯನ್ ಮೌಲ್ಯದ ಚಿನ್ನದ ವಾಶ್ ಬೇಸಿನ್ ಕೂಡ ಇದೆ. ಬಾಲ್ಕಿಯಾ ತನ್ನ ಮಗಳಿಗೆ ಏರ್ಬಸ್ A340 ಅನ್ನ ಹುಟ್ಟುಹಬ್ಬದ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಸುಲ್ತಾನರ ಖಾಸಗಿ ಮೃಗಾಲಯದಲ್ಲಿ ಸರಿಸುಮಾರು 30 ಬಂಗಾಳ ಹುಲಿಗಳಿವೆ. ವಿಶಿಷ್ಟ ಪಕ್ಷಿಗಳಿಗೆ ಕೂಡ ಇಲ್ಲಿ ನೆಲೆಯನ್ನು ನೀಡಲಾಗಿದೆ. ಅವುಗಳಿಗೆ ಹಾಡಲು, ಮಾತನಾಡಲು, ಬೈಸಿಗಳನ್ನು ಓಡಿಸಲು, ಬಾಸ್ಕೆಟ್ ಬಾಲ್ ಇತ್ಯಾದಿ ಹೀಗೆ ನಾನಾ ಕಸರತ್ತುಗಳನ್ನು ಕೂಡ ಕಲಿಸಲ್ಪಡಲಾಗಿದೆ. ಅಂದಹಾಗೆ ಬ್ರುನೈನಲ್ಲಿ ಎಲ್ರಿಗೂ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಉಚಿತವಾಗಿದೆ. ಆದಾಯ ತೆರಿಗೆಯನ್ನು ಯಾರೊಬ್ಬರೂ ಕೊಡಬೇಕಾಗಿಲ್ಲ. ಈ ಸಣ್ಣ ದೇಶ ಅತ್ಯಂತ ಶ್ರೀಮಂತವಾಗಲು ಕಾರಣ ಏನಂತಂದರೆ ಇಲ್ಲಿ ಸಮೃದ್ಧವಾಗಿ ಸಿಗುವಂತಹ ತೈಲ ಮತ್ತು ನೈಸರ್ಗಿಕ ಅನಿಲ. ಸರ್ಕಾರದ 76% ಆದಾಯವು ಇವುಗಳಿಂದಲೇ ಬರುತ್ತೆ. ಭಾರತ ಬ್ರುನೈನ ಪ್ರಮುಖ ಗ್ರಾಹಕ ರಾಷ್ಟ್ರವಾಗಿದೆ. ಮತ್ತೊಂದು ಕಡೆಗೆ ಬ್ರುನೈನಿಗೂ ಭಾರತದ ಜೊತೆಗೆ ಉತ್ತಮ ರಾಜತಾಂತ್ರಿಕ ಸಹಕಾರ ಸಂಬಂಧದ ಅಗತ್ಯ ಕೂಡ ಇದೆ. ಬ್ರುನೈ ಆಸಿಯಾನ್ ಒಕ್ಕೂಟದ ಸದಸ್ಯತ್ವವನ್ನು ಕೂಡ ಪಡೆದಿದೆ.
ಹಾಗಾದರೆ ಮೋದಿಯವರು ಬ್ರುನೈಗೆ ಭೇಟಿ ನೀಡ್ತಾ ಇರುವುದು ಯಾಕೆ ಎಂಬುದನ್ನು ನೋಡೋಣ. ಮೋದಿಯವರು ಈ ತಿಂಗಳ ಕೊನೆಯಲ್ಲಿ ಅಮೆರಿಕಕ್ಕೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ವಿಶ್ವಸಂಸ್ಥೆಯ ಪ್ರಧಾನ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ರಷ್ಯಾಗೆ ಬ್ರಿಕ್ಸ್ ಸಮಾವೇಶಕ್ಕೆ ಕೂಡ ಹೋಗ್ತಾ ಇದ್ದಾರೆ. ಇದಕ್ಕೆ ಹೋಲಿಸಿದ್ರೆ ಬ್ರುನೈ ಭೇಟಿ ದೊಡ್ಡದಲ್ಲ ಅಂತ ಅನ್ನಿಸಬಹುದು, ಆದರೆ ರಾಜತಾಂತ್ರಿಕ ನಡೆಯ ನಿಟ್ಟಿನಲ್ಲಿ ಅತ್ಯಂತ ಮಹತ್ವವನ್ನು ಗಳಿಸಿದೆ. ಬ್ರುನೈ ಭೌಗೋಳಿಕವಾಗಿ ದಕ್ಷಿಣ ಚೀನಾ ಸಮುದ್ರದ ಕರಾವಳಿಯಲ್ಲಿದೆ. ಮಹತ್ವದ ವ್ಯಾಪಾರ ಮಾರ್ಗ ಕೂಡ ಇದಾಗಿದೆ. ಚೀನಾದ ಜೊತೆಗೆ ಬ್ರುನೈ ಸಂಬಂಧ ಕೂಡ ಬಿಗಡಾಯಿಸಿದೆ, ಏಕೆಂದರೆ ಇಡೀ ದಕ್ಷಿಣ ಚೀನಾ ಸಮುದ್ರದ ವ್ಯಾಪ್ತಿಯಲ್ಲಿರುವ ಅಗಾಧ ನೈಸರ್ಗಿಕ ಅನಿಲ ಮತ್ತು ತೈಲ ಸಂಪನ್ಮೂಲಗಳ ಮೇಲೆ ತನ್ನ ಹಕ್ಕನ್ನು ಚೀನಾ ಸ್ಥಾಪಿಸಲು ಹೊರಟಿದೆ. ಇಲ್ಲಿ 190 ಟ್ರಿಲಿಯನ್ ಕ್ಯೂಬಿಕ್ ಅಡಿಗಳಷ್ಟು ನೈಸರ್ಗಿಕ ಅನಿಲ ಮತ್ತು 11 ಶತಕೋಟಿ ಬ್ಯಾಲರ್ನಷ್ಟು ತೈಲ ಸಂಪತ್ತಿದೆ. ಹೀಗಾಗಿ ಚೀನಾ ಈ ವಲಯದಲ್ಲಿರುವ ಎಲ್ಲ ದೇಶಗಳ ವಿರುದ್ಧ ಆಕ್ರಮಣಕಾರಿಯಂತೆ ವರ್ತಿಸ್ತಾ ಇದೆ. ಇಂಥ ಪ್ರಕ್ಷುಬ್ಧ ವಲಯದಲ್ಲಿ ಭಾರತಕ್ಕೊಬ್ಬ ಮಿತ್ರ ರಾಷ್ಟ್ರನ ಸ್ಥಾನವನ್ನು ಬ್ರುನೈ ಹೊಂದಬಹುದು ಅಂತ ತಜ್ಞರು ಹೇಳ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬ್ರುನೈನ ಸುಲ್ತಾನರ ಆಳ್ವಿಕೆ ಅದ್ದೂರಿಯಾದ ಸ್ವಾಗತವನ್ನು ಕೊಟ್ಟಿದೆ. ಅಲ್ಲಿನ ಅನಿವಾಸಿ ಭಾರತೀಯರನ್ನು ಮೋದಿ ಭೇಟಿಯಾಗಿದ್ದಾರೆ. ಬ್ರುನೈನ ಐತಿಹಾಸಿಕ ಉಮರ್ ಅಲಿ ಸೈಫುದ್ದೀನ್ ಮಸೀದಿ ಕೂಡ ಭೇಟಿ ನೀಡಿದ್ದಾರೆ. ಭಾರತೀಯ ರಾಯಭಾರ ಕಚೇರಿಯ ಹೊಸ ಕಟ್ಟಡವನ್ನು ಮೋದಿ ಉದ್ಘಾಟಿಸಿದ್ದಾರೆ. ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ನಿಟ್ಟಿನಲ್ಲೂ ಕೂಡ ಇದು ಮಹತ್ವದ ನಡೆಯಾಗಿದೆ. ಒಂದು ಕಡೆ ತೈಲ ಮತ್ತು ನೈಸರ್ಗಿಕ ಅನಿಲ ಕುರಿತ ಒಪ್ಪಂದಗಳು, ಮತ್ತೊಂದು ಕಡೆ ದಕ್ಷಿಣ ಚೀನಾದ ಆಯಕಟ್ಟಿನ ಜಾಗದಲ್ಲಿ ಮತ್ತೊಂದು ಮಿತ್ರ ರಾಷ್ಟ್ರದ ಅಗತ್ಯತೆಯಿಂದಾಗಿ ಮೋದಿಯವರ ಬ್ರುನೈ ಭೇಟಿ ಐತಿಹಾಸಿಕ ಆಗಿದೆ. ಸೌತ್ ಚೀನಾ ಸಮುದ್ರದ ಮೇಲಿನ ಹಕ್ಕಿಗೋಸ್ಕರ ಚೀನಾದ ಎದುರು ಬ್ರುನೈ, ಜಪಾನ್, ಫಿಲಿಪೀನ್ಸ್ ಮತ್ತು ಅಮೆರಿಕ ಪ್ರತಿಸ್ಪರ್ಧಿಗಳಾಗಿ ಸೆಣಸ್ತಾ ಇರುವಂತಹ ಹೊತ್ತಿನಲ್ಲಿ ಮೋದಿಯವರ ಭೇಟಿಯಿಂದ ಬ್ರುನೈಗೆ ಸಾಕಷ್ಟು ಉತ್ತೇಜನ ಸಿಕ್ಕಿದಂತಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಬ್ರುನೈ ಭೇಟಿಗೆ ಚೀನಾ ಇದುವರೆಗೂ ಯಾವುದೇ ಚಕಾರ ಇದ್ದಿಲ್ಲ, ಯಾಕಂದರೆ ಬ್ರುನೈ ಜೊತೆಗೆ ಹಲವಾರು ಆರ್ಥಿಕ ಸಹಕಾರದ ಒಪ್ಪಂದಗಳನ್ನು ಚೀನಾ ಮಾಡಿದೆ. ಅದು ತನ್ನ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನ ಭಾಗವಾಗಿ ಬ್ರುನೈನಲ್ಲಿ ಮೂಲಸೌಕರ್ಯ, ಪೆಟ್ರೋಕೆಮಿಕಲ್ಸ್ ಪ್ರಾಜೆಕ್ಟಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ. ಹೀಗಾಗಿ ಮೋದಿಯವರ ಭೇಟಿ ಬಗ್ಗೆ ಚೀನಾ ಸದ್ಯಕ್ಕೆ ಮೌನವಾಗಿದೆ.